ಸಿಗಬಹುದು. ಯಾವುದೇ ಯೂನಿವರ್ಸಿಟಿಯಿಂದಲೂ ಸಾಧ್ಯ ಆಗಿಲ್ಲ. ಇದು ಯಾವುದೇ ಯೂನಿವರ್ಸಿಟಿಯಲ್ಲಿ ಸಾಧ್ಯ ಇಲ್ಲ. ಹಲವಾರು ಯೂನಿವರ್ಸಿಟಿಯಲ್ಲಿ ಸಂಗೀತದ ಡಿಪಾರ್ಟ್ಮೆಂಟ್ ಇದೆ, ಸಂಗೀತದ ಒಂದು ಯೂನಿವರ್ಸಿಟಿ ಮಾಡಿದೆ. ಆ ಸಂಗೀತದ ಯೂನಿವರ್ಸಿಟಿಯಲ್ಲಿ ಯಾವ ವಿದ್ಯಾರ್ಥಿಗಳು ಕೂಡ ಪಾಂಡಿತ್ಯವನ್ನು ಕೊಡ್ತಾರೆ. ಆದರೆ ಕುಂತಲ್ಲಿ ನಿಂತಲ್ಲಿ ಸಂಗೀತದ ಸುದೆಯನ್ನ, ಭಕ್ತಿ ರಸವನ್ನ ಕೊಟ್ಟು ಬದುಕನ್ನ ಕಟ್ಟಿಕೊಡುವಂತ ಕೆಲಸ ಮಾಡ್ತಾರೆ. ಇದಕ್ಕಿಂತ ಸಾತ್ವಿಕತೆ ನಮ್ಮ ಸಮಾಜದಲ್ಲಿ ಇನ್ನೊಂದಿಲ್ಲ. ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಬಹಳ ತರ ಇದ್ದಾರೆ, ಬಹಳ ತರದ ವೃತ್ತಿಗಳಿದ್ದಾವೆ. ಇತ್ತೀಚೆಗಂತೂ ಏನ್ ಬೇಕಾದ್ರೂ ಮಾಡಿದ್ರು ಕೂಡ ಬದುಕನ್ನು ಕಟ್ಕೋಬಹುದು. ನಾವು ಹೆಂಗ್ ಬದುಕು ಕಟ್ಕೊಂಡೇವೆ ಅನ್ನೋದನ್ನ ನಾವು ಹಲವಾರು ಜನ ನೋಡಿದಾಗ ಒಮ್ಮೊಮ್ಮೆ ಅವರ ಕೈಯಲ್ಲಿ ಇರುವಂತಹ ಬಂಗಾರ, ಒಳ್ಳಲ್ಲಿ ಇರುವಂತಹ ಬಂಗಾರ, ಹಾವಭಾವ, ಅವರ ವ್ಯಕ್ತಿತ್ವದ ಪ್ರತಿಬಿಂಬ ಆಗ್ತದೆ. ಆದರೆ ಖಂಡಿತಕ್ಕೂ ಕೂಡ ಸಂಗೀತದ ಉಸುರನ್ನ ಜಗತ್ತಿಗೆ ಕೊಟ್ಟು ಎಂತಿಂತ ಸಂಗೀತದ ವಾದ್ಯಗಳನ್ನ ಅವರು ನಡೆಸ್ತಾರೆ, ಎಷ್ಟು ಅದ್ಭುತವಾಗಿ ನಡೆಸ್ತಾರೆ ನಮ್ಮ ಮಕ್ಕಳು. ಅಂತ ಮಕ್ಕಳನ್ನು ನೋಡಿದಾಗ ಒಮ್ಮೆ ಶ್ರೀ ಪುಟ್ಟರಾಜ ಗವಾಯಿಗಳ ಸಾಧನೆ ಅತ್ಯಂತ ಎತ್ತರಕ್ಕೆ ಏರುತ್ತದೆ. ನಮ್ಗೆಲ್ಲ ನೋಡಿದಾಗ ಒಮ್ಮೆ ಮಕ್ಕಳು ನೆನಪು. ಪುಟ್ಟರಾಜ ಗವಾಯಿಗಳನ್ನ ನೋಡುವಂತ, ಆಶೀರ್ವಾದ ಪಡ್ಕೊಳ್ಳುವಂತ ಭಾಗ್ಯ ನನ್ನ ಹಲವಾರು ಬಾರಿ ಆಗಿದೆ. ಅನುಭವವೇ ಬೇರೆ, ವರ್ಷದ ಅನುಭವವೇ ಬೇರೆ. ಅವರನ್ನು ನಮ್ಮ ಸ್ಪರ್ಶ ಮಾಡಿದ್ರೆ ನಮ್ಮ ಎಲ್ಲ ಅನಿಷ್ಟಗಳು ದೂರವಾಗಿ ಅತ್ಯಂತ ಪಾಸಿಟಿವ್ ಎನರ್ಜಿ ಅಂತ ನಾವು ಕರಿತೀವಿ. ಸಕಾರಾತ್ಮಕವಾಗಿರುವಂತಹ ಒಂದು ಶಕ್ತಿ ನಮ್ಮಲ್ಲಿ ಇರುತ್ತದೆ. ಇದು ನನ್ನ ಅನುಭವ. ನಾನು ಚುನಾವಣೆಗೆ ನಿಂತಿದ್ದೆ. ಅಕಸ್ಮಾತ್ ಆಗಿ ಅವರು ಬಂದಿದ್ದರು. ನಾನು ಹೋಗಿ ನಮಸ್ಕಾರ ಮಾಡಿದೆ. ಅವ್ರು ಹೇಳಿದ್ರು, ನಿಮ್ಮ ಸರ್ಕಾರ ಚುನಾವಣೆ ನಂತರ ನಮ್ಮ ಸರ್ಕಾರವೇ ಬಂದು ಅವ್ರು ಹೇಳೋದನ್ನು ಅರ್ಥೈಸ್ಕೊಂಡು. ಇನ್ನೊಂದು ನನ್ನ ಜೀವನದಲ್ಲಿ ಮರೆಯಲಾಗದಿರುವಂತಹ ಘಟನೆ, ಅವರು ಲೈಂಗಿಕ ಆದಾಗ ಸೇವೆ ಮಾಡುವಂತ ಭಾಗ್ಯ ಅನಿಸಿದೆ. ಅದ್ಭುತವಾಗಿರುವಂತಹ ಒಂದು ಅನುಭವ. ಶರಣನ ಮರಣದಲ್ಲಿ ನೋಡಿ, ಶರಣನ ಮರಣದಲ್ಲಿ ನೋಡಿ ಅಂತ ಏನ್ ಹೇಳಿದ್ರು, ಅಕ್ಷರ ಸಹ ನಮ್ಮ ಬದುಕಿನಲ್ಲಿ ನಾವು ನೋಡಿದ್ದು ಪಂಡಿತ್ ಪುಟ್ಟರಾಜ ಗವಾಯಿಗಳ ಮರಣದಲ್ಲಿ ಸೇರಿರುವಂತಹ ಜನಸ್ತೋಮ, ಭಾವುಕ ಜನಸ್ತೋಮ. ಸುಮ್ಮನೆ ಜನ ಸೇರಿದ್ರು. ಪ್ರತಿಯೊಬ್ಬರೂ ಕೂಡ ಅತ್ಯಂತ ಭಾವುಕರಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿರುವುದಾಗಿ ನಾವು ಇಡೀ ಗದಗಿನ ಜನ ಅವತ್ತು ಹೊರಗಡೆ ಬಂದಿದ್ರು. ಮನೆ ಮನೆಗೆ ಕುಡಿಯುವ ನೀರು ಎಲ್ಲ ವ್ಯವಸ್ಥೆಗಳು ಜನರೇ ಮಾಡಿದ್ರು. ರಸ್ತೆ ಗುಡ್ಡ ಅಂತ ಒಂದು ದೃಶ್ಯ ನಮಗೆ ಮತ್ತೆ ನೆನಪಿಸಿಲ್ಲ. ಎಂತ ಸಾಧನೆ, ಅದೆಂತ ಸಾಧನೆ ಅವತ್ತು ನೋಡಿದಾಗ ಗೊತ್ತಾಗುತ್ತದೆ ಎಂತ ಸಾಧನೆ.
ಸ್ವಾಮಿ ವಿವೇಕಾನಂದ ಒಂದು ಮಾತನ್ನು ಹೇಳಿದ್ದಾರೆ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕುವುದು ಸಾಧಕ. ಸಾವಿನ ನಂತರ ಹೇಗೆ ಬದುಕಬೇಕು ಅನ್ನುವುದನ್ನ ಇದ್ದಾಗ ಸಾಧನೆಯನ್ನು ಮಾಡಿದರೆ ಮಾತ್ರ ಸಾಧಕನಾಗ್ತಾನೆ. ಅಂತ ಮಹಾನ್ ಸಾಧಕರು ನಮ್ಮ ಸಮಯದಲ್ಲಿ ಅಂತ ದೊಡ್ಡ ಸಾಧಕರನ್ನ ನಾವು ನೋಡ್ತೀವಿ. ಅದಕ್ಕಿಂತ ಪುಣ್ಯ ಬಗ್ಗೆ ಏನು ಬೇಕಾಗಿಲ್ಲ. ಈಗ ಅವ್ರು ಇಲ್ಲದೆ ಇರುವಾಗ ಆ ಪುಣ್ಯದ ಫಲವನ್ನ ಹಂಚ್ತಾ ಹೋಗ್ಬೇಕು. ಪುಣ್ಯದ ಫಲವನ್ನು ಹಂಚಿದಾಗ ಎಷ್ಟು ಹಂಚ್ತೀವೋ ಅಷ್ಟು ಬದುಕಿನಲ್ಲಿ ನಮಗೆ ಪುಣ್ಯ ಬರುತ್ತೆ. ಅಷ್ಟೇ ಅಲ್ಲ, ಪುಟ್ಟರಾಜಬೈಗಳು ಜೀವಂತವಾಗಿರುತ್ತೆ. ನೀವು ಸ್ಮರಣೆಯನ್ನು ಮಾಡಿದ್ರೆ ಅವರು ನೀವು ಸ್ಮರಣೆ ಮಾಡಿದ್ರೆ ಒಳ್ಳೆಯದು. ಸ್ಮರಣೆ ಬಹಳ ಮುಖ್ಯ, ನೆನಪು ಬಹಳ ಮುಖ್ಯ, ಸಹಾಯ ಮಾಡಿದ್ರೆ ಉಪಕಾರ ಸ್ಮರಣೆ ಬಹಳ ಮುಖ್ಯ. ಉಪಕಾರ ಸ್ಮರಣೆ ಒಬ್ಬ ವ್ಯಕ್ತಿಯ ಬಹಳ ದೊಡ್ಡ ಗುಣ. ಉಪಕಾರ ಸ್ಮರಣೆ ಅತ್ಯಂತ ಕಡಿಮೆ ಆಗ್ತಾ ಇದೆ. ಇವತ್ತು ವಸ್ತು ಪ್ರಧಾನದ ಸಮಾಜದಲ್ಲಿ ಲಾಭ ನಷ್ಟ ಮಾತ್ರ ಇದೆ. ಸಮಾಜ ವಸ್ತು ಪ್ರಧಾನವಾಗಿದೆ. ನಾನು ಇಲ್ಲಿ ಬಂದು ಲಾಭ ಇದ್ರೆ ಬರ್ತೀನಿ, ನನಗೊಂದು ಲಾಭ ಇಲ್ಲ ಅಂದ್ರೆ ಇಲ್ಲ. ಎಲ್ಲವೂ ಲಾಭ ನಷ್ಟದ ತಕ್ಕಡಿಯಲ್ಲಿ ಕೂಗ್ತಾ ಇದ್ದೀವಿ. ಪಾಪ ಪುಣ್ಯಗಳ ತಕ್ಕಡಿ ಮಾಯ ಆಗಿದ್ದಾವೆ. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದಲ್ಲಿ ಅಂತಃಕರಣವನ್ನು ಮರೆತಿದ್ದೇವೆ. ಅಂತಃಕರಣವನ್ನು ಮರೆತಿದ್ದೇವೆ. ಪುಟ್ಟರಾಜಬೈಯವರ ಜೀವನ ಉದ್ದಕ್ಕೂ ಏನಿಲ್ಲ, ಅಂತಃಕರಣ ಅಂತಃಕರಣವನ್ನು ಬಿಟ್ಟರೆ ಏನೂ ಇಲ್ಲ. ಆದ್ರೆ ಅಂತಃಕರಣ ಜೀವನ ಉದ್ದಕ್ಕೂ ಇಟ್ಟುಕೊಳ್ಳೋದು ಬಹಳ ಕಷ್ಟ. ರಾಗ ದ್ವೇಷಗಳ ಸಂಸಾರದ ಜಂಜಾಟದಲ್ಲಿ ನಾವು ಸಿಕ್ಕಿರ್ಬೇಕು. ಹಾಗಾಗಿ ಒಂದು ಕಡೆ ಹೋದಾಗ ಹೇಳಿದ್ದೇನೆ, ನಾವೆಲ್ಲ ಮನುಷ್ಯರಾಗಿ ಹೋಗ್ತೇವೆ, ಮನುಷ್ಯರಾಗಿ ಜಗತ್ತನ್ನು ಬಿಡ್ತೀವಿ. ಆದರೆ ಕೆಲವು ಜೀವಾತ್ಮಗಳು ಮನುಷ್ಯರಾಗಿ ಹುಟ್ಟಿ ಮಾನವರಾಗ್ತಾರೆ. ಇನ್ನು ಕೆಲವರು ದೈವ ಮಾನವರಾಗ್ತಾರೆ, ದೈವತ್ವದೊಂದಿಗೆ ಸೇರ್ಕೊಳ್ತಾರೆ, ದೈವ ಮಾನವರಾಗ್ತಾರೆ. ಪುಟ್ಟರಾಜಬೈವರು ದೈವ ಮಾನವ. ಮನುಷ್ಯ ಮಾನವನಿಗಿರುವಂತಹ ವ್ಯತ್ಯಾಸ ಇಷ್ಟೇ, ಕಾಮ ಕ್ರೋಧ ಮದ ಮತ್ಸರಗಳಲ್ಲಿ ಸಿಕ್ಕೊಂಡು ಮನುಷ್ಯ ನ್ಯಾಯ ನೀತಿ ಧರ್ಮ ಸತ್ಯದ ಸಂಕೋಲೆಯಲ್ಲಿ ಸಿಕ್ಕಿಕೊಂಡು ಮಾನವ. ಇನ್ನೊಂದು ಮಾತು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಬದುಕಿನಲ್ಲಿ ಎರಡು ವಿಚಾರಗಳು ಬಹಳ ಕಷ್ಟ ಒಬ್ಬ ಮನುಷ್ಯನಿಗೆ. ಒಂದು, ನಾವೆಲ್ಲ ಹುಟ್ಟಿದಾಗ ನಮ್ಮೆಲ್ಲ ಫೋಟೋಗಳನ್ನು ಎಷ್ಟು ಮುಗ್ಧವಾಗಿ ಚೆನ್ನಾಗಿರ್ತಾರೆ. ಎಲ್ಲರ ಫೋಟೋ ಬಹಳ ಚೆನ್ನಾಗಿ ಅಂತವಾಗಿರ್ತಾರೆ. ಈಗ ಕನ್ನಡ ಮುಖ ನೋಡಿದ್ರೆ ಆಕಾರ ಬದಲಾವಣೆ. ಹುಟ್ಟಿದಾಗ ಪರಿಶುದ್ಧತೆ ಇರುತ್ತೆ. ಆತ್ಮದಲ್ಲಿ, ಮನಸ್ಸಿನಲ್ಲಿ ಎರಡು ಮಹಾಚೇತನ. ಆ ಮಹಾಚೇತನಗಳ ಪುಣ್ಯ ಸ್ಮರಣೆ. ಲಿಂಗೈಕ್ಯ ಪಂಡಿತ ಪಂಚಾಕ್ಷರಿ ಗವಾಯಿಗಳ 82ನೇ ಪದ್ಮಭೂಷಣ ಲಿಂಗೈಕ್ಯ ಡಾಕ್ಟರ್ ಪುಟ್ಟರಾಜಬೈಯವರ ಗವಾಯಿಗಳ 14ನೇ ಪುನರೋತ್ಸವ, ಉಭಯ ಗುರುಗಳ ಯಾತ್ರಾ ಮಹೋತ್ಸವ. ಇದರ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಮಹಾರಾಜ್, ನಿರಂಜನ ಜಗದ್ಗುರು ಪ್ರೌಢದ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು ಅವರ ಪಾದಗಳಿಗೆ ನಮಸ್ಕರಿಸಿ, ಪರಮ ಪೂಜ್ಯ ಕಲೆಯ ವೀರೇಶ್ವರ ಪುಣ್ಯಾಶ್ರಮ ಅವರ ಪಾದಗಳಿಗೆ ನಮಸ್ಕರಿಸಿ, ಶ್ರೀಮನ್ ನಿರಂಜನ ಪ್ರವಾಸ ಕಾಶಿನಾಥ್ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ,
ಶ್ರೀಮಂದಿರದ ಅಭಿನವ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪದಾನುಗಳನ್ನು ಅನುಸರಿಸಿ ಪೂಜ್ಯ ಡಾಕ್ಟರ್ ಶರತ್ ಚಂದ್ರ ಸ್ವಾಮೀಜಿಯವರ ಪದಗಳನ್ನು ಅನುಸರಿಸಿ ಪೂಜ್ಯ ಶ್ರೀ ಶ್ರೀಕಂಠ ಮಹಾಸ್ವಾಮಿಗಳು ಮೈಸೂರು ಅವರ ಪದವನ್ನು ಅನುಸರಿಸಿ ಹಿರಿಯರಾದಂಥ ನಿಂಗಪ್ಪ ಗಂಗಾರವರೇ ಎಟ್ಟಿ ಮೃದು ಎಲ್ಲ ಗಣ್ಯಮಾನ್ಯರೇ ಎದ್ದಿರುವಂಥ ಹೊರಗಿನ ಎಲ್ಲ ಗಣ್ಯರೇ ಹಿರಿಯರೇ ಅಣ್ಣದ ಮಂತ್ರಿ ಅಕ್ಕಂದಿರೇ ಮಾಧ್ಯಮ ವ್ಯವಸ್ಥೆ ಎರಡು ಮಹಾಚೇತನ ಯುಗ ಪುರುಷರು ಒಂದು ಯುಗದಲ್ಲಿ ಹುಟ್ಟುವಂಥವರು ಸಾಧಕರು ಸಾತ್ವಿಕತೆಯ ಸದ್ಭಾವದ ಜೀವನವನ್ನು ನಡೆಸಿರುವರು. ಇವರ ಪುಣ್ಯ ಸ್ಮರಣೆ ಮಾಡುವ ಮುಖಾಂತರ ನಾವು ಪುನೀತರ. ಪುಣ್ಯ ಸ್ಮರಣೆಯಿಂದ ಯಾಕೆ ಮಾಡ್ತೇವೆ ಅಂತಂದ್ರೆ ಅವರ ಜೀವನ, ಅವರ ನಡೆದು ಬಂದ ದಾರಿ, ಅವರ ಸಾಧನೆಗಳು, ಅವರ ಅನುಭವ, ಅವರು ಈ ಜಗತ್ತಿಗೆ ತೋರಿಸಿರುವಂತಹ ವೈಚಾರಿಕತೆಯ ಚಿಂತನೆ, ಇದೆಲ್ಲದರಲ್ಲೂ ಕೂಡ ನಾವು ಕೂಡ ಭಾಗಿಯಾಗಿದ್ದಾಗ ಹೀಗಾಗಿ ಪುಣ್ಯ ಸ್ಮರಣೆ ಮಾಡುವಂಥದ್ದು ಅದು ನಮ್ಮ ಪರಂಪರೆ. ಎಲ್ಲರ ಪುಣ್ಯ ಸ್ಮರಣೆ ಮಾಡೋದ್ರಿಂದ ಪುಣ್ಯ ಬರುವುದಿಲ್ಲ. ವಿಶೇಷವಾಗಿ ಈ ಪುಣ್ಯಾಶ್ರಮದ ಆವರಣದಲ್ಲಿ ಪುಣ್ಯ ಮಾತ್ರ ಇಲ್ಲಿ ಸ್ಥಳವನ್ನ ಕೈಗೊಂಡಿರುವಂತ, ಇಲ್ಲಿ ಪುಣ್ಯ ಬಿಟ್ಟರೆ ಮತ್ತೆ ಯಾವುದಕ್ಕೂ ಸ್ಥಳ ಇಲ್ಲ. ಇಲ್ಲಿ ಅವರ ಅರ್ಥ ಮಾಡ್ತಾರೆ. ಅದಕ್ಕೆ ಆಶ್ರಮ ಅನ್ನುವಂತ ಹೆಸರು ಮತ್ತು ಭಾವ ಎರಡು ಕೂಡ ಇದೆ. ಇವತ್ತು ಅಂಧತ್ವ ಅನ್ನುವಂಥದ್ದು ಒಂದು ವೈಕಲ್ಯತೆ ಅನ್ನುವಂಥ ಇವತ್ತಿನ ಜಗತ್ತಿನಲ್ಲಿ ಅಂಧತ್ವದಲ್ಲಿ ಬೆಳಕನ್ನ ತೋರಿಸಿರುವಂತ ಪುಣ್ಯಾತ್ಮ. ಅಂಧತ್ವವನ್ನು ದಿವ್ಯತ್ವವನ್ನು ತೋರಿಸಿರುವಂತ ಪುಣ್ಯಾತ್ಮ. ತಾವು ಹೊರ ನೋಟದಲ್ಲಿ ಅಂಧತ್ವದಿಂದ ಇದ್ರೂ ಕೂಡ ಒಳ ನೋಟದಲ್ಲಿ ಬದುಕನ್ನ, ಅಧ್ಯಾತ್ಮವನ್ನ, ಭಗವಂತನನ್ನ ಬಹಳ ಹತ್ತಿರದಿಂದ ನೋಡು. ಕಣ್ಣು ತೆರೆದ್ರೆ ಭಗವಂತ ಸಿಗುದಿಲ್ಲ. ಕಣ್ಣನ್ನು ಮುಚ್ಚಿದಾಗ ಮಾತ್ರ ಭಗವಂತನ ಸ್ವರೂಪ ಕಾಣ್ತೀವಿ. ಈಗ ನೀವು ದಿವಸ ಪೂಜೆ ಮಾಡ್ತೀರಿ, ದೇವರ ಗುಡಿಗೆ ಹೋಗಿ ಪೂಜೆ ಮಾಡ್ತೀರಿ, ಇಲ್ಲಿ ಗುರುಗಳದ ಮದ್ಗಿಗೆ ಬಂದು ಪೂಜೆ ಮಾಡ್ತೀರಿ, ನನ್ನಿಂದ ತಾನೇ ಕಣ್ಣು ಮುಚ್ತಾವ. ಭಗವಂತನ ಕೈ ಮುಗಿದ ತಕ್ಷಣವೇ ಕಣ್ಣು ಮುಚ್ತಾವ. ಕಣ್ಣು ಮುಚ್ಚಿದಾಗ ಮಾತ್ರ ಭಕ್ತಿಯ ರಸ ಬರ್ತದೆ. ಅದರೊಂದಿಗೆ ಭಗವಂತನ ದರ್ಶನವೂ ಕೂಡ ನಿಮ್ಮ ಮನದಲ್ಲಿ ಆಗ್ತದೆ. ಯಾಕಂದ್ರೆ ಭಗವಂತ ಒಳಗಡೆ ಇದ್ದಾನೆ, ನಾವು ಹೊರಗಡೆ ಹುಡುಕ್ತಾ ಇದ್ದೇವೆ. ಕಲ್ಲು ಕಟ್ಟಿಗೆಯಲ್ಲಿ ಭಗವಂತನ ಹುಡುಕ್ತೀನಿ ಅಂತ ಹೇಳಿ ಬಸವಣ್ಣ ಬಹಳ ಚೆನ್ನಾಗಿ ಓದಿಸ್ತದೆ. ಆದ್ರಿಂದ
ಅದರ ಅಭಿವ್ಯಕ್ತಿ ಮಾಡುವಂಥದ್ದು ಹೇಗೆ? ಭಗವಂತನನ್ನ ಅಭಿವ್ಯಕ್ತಿ ಮಾಡುವಂಥದ್ದು ಹೆಂಗೆ ಅಂತಂದ್ರೆ ಸಂಗೀತದಲ್ಲಿ. ಭಗವಂತನನ್ನ ಪ್ರಾಪ್ತಿ ಮಾಡಿದ ಸಂತೋಷದಲ್ಲಿ ವ್ಯಕ್ತ ಆಗುವಂತಹ ಸಂಗೀತ ಅದು ಭಗವಂತನಿಗೆ ಬಹಳ ಪ್ರಿಯ. ನಾವು ಮಾಡುವಂತಹ ಕ್ರಿಯೆಯಲ್ಲಿ ಭಗವಂತನ ಅಭಿವ್ಯಕ್ತಿ ಮಾಡಕ್ ಸಾಧ್ಯನೇ ಇಲ್ಲ. ಆ ಸ್ಥಿತಿಯನ್ನು ಮುಟ್ಟಿದಾಗ ಮಾತ್ರ ಭಗವಂತನ ನಾಮಸ್ಮರಣೆ ಅಭಿವ್ಯಕ್ತಿ ಮಾಡಿದಾಗ ಭಕ್ತಿಯ ರಸ. ಕೆಲವು ಸಂಗೀತಗಾರರು ಹಲವಾರು ರಸಗಳನ್ನು ಹಾಡ್ತಾರೆ. ಭಕ್ತಿ ರಸವನ್ನ ಹಾಡುವಂತ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಆದರೆ ಪಂಡಿತ್ ಪ್ರತಾಪ್ ಶ್ರೀ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು ಸಹಜವಾಗಿ ಬಹಳ ಸಹಜವಾಗಿ ಭಕ್ತಿ ರಸವನ್ನು ಕೊಟ್ಟಿದ್ದಾರೆ. ಅವೆಲ್ಲ ಪುಣ್ಯವಂತರು. ಅವೆಲ್ಲ ಪುಟ್ಟರಾಜ ಗವಾಯಿಗಳನ್ನ ನೋಡಿದ್ದೇವೆ, ಸ್ಪರ್ಶ ಮಾಡಿದ್ದೇವೆ, ಆಶೀರ್ವಾದವನ್ನು ಪಡ್ಕೊಂಡಿದ್ದೇವೆ. ಅವರ ಒಡನಾಟದಲ್ಲಿ ಬಹಳ ಜನ ಇದ್ರು, ಹಲವಾರು ಜನ ಶಿಷ್ಯರಿದ್ದರು. ನಾವೆಲ್ಲ ಪುಣ್ಯವಂತ. ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿರುವಂತದ್ದು, ಆ ಪ್ರಶಸ್ತಿಗೆ ಗೌರವವನ್ನ ಪುಟ್ಟರಾಜ ಗವಾಯಿಗಳು ತಂದಿದ್ದಾರೆ. ಪ್ರಶಸ್ತಿಯಿಂದ ಪುಟ್ಟರಾಜ ಗವಾಯಿಗಳು ಪದ್ಮಭೂಷಣ ತೆಗೆದುಕೊಂಡಂತ ಒಂದು ಪಟ್ಟಿಯನ್ನು ನೋಡಿದಾಗ ಶ್ರೇಷ್ಠರಲ್ಲಿ ಶ್ರೇಷ್ಠ ನಮ್ಮ ಲಿಂಗೈಕ್ಯ ಪುಟ್ಟರಾಜ ಗವಾಯಿ. ಸಾವಿರಾರು ಮಕ್ಕಳಿಗೆ ಸಂಗೀತದ ಮುಖಾಂತರ ಬದುಕನ್ನ ಕಟ್ಟಿಕೊಡುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನನಗನ್ನಿಸ್ತಾ ಇದೆ, ಜಗತ್ತಿನಲ್ಲಿ ಯಾರಾದರೂ ವ್ಯಕ್ತಿತ್ವಗಳು ಸಂಗೀತದ ಮುಖಾಂತರ ಸಾವಿರಾರು ಜನರಿಗೆ ಬದುಕು ಕಟ್ಟಿಕೊಡುವಂತ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ರೆ ವಿನಾಶವಾದ ಪಂಚಾಕ್ಷರಿ ಗವಾಯಿಗಳು. ಈಗ ಕನ್ನಡ ಮುಖಾಂತರ ಕೂಡ ಆಕಾರಕ್ಕೆ ವಾತಾವರಣ ಹುಟ್ಟಿದಾಗ ಪರಿಶುದ್ಧತೆ ಆತ್ಮದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಹೃದಯದಲ್ಲಿ ಪರಿಶುದ್ಧತೆ. ಅದಕ್ಕಾಗಿ ಮುಖದಲ್ಲಿ ಮುಗ್ಧತೆ. ಈ ಮುಗ್ಧತೆಯನ್ನು ಕೊನೆವರೆಗೂ ಕಾಪಾಡಿಕೊಂಡು ಬರುವುದು ಅಷ್ಟು ಸುಲಭನೇ ಇಲ್ಲ, ಸಾಧ್ಯನ ಮಾತು. ಆದರೆ ಪಂಡಿತ್ ಪುಟ್ಟರಾಜ ಗವಾಯಿಗಳನ್ನು ನೋಡಿದಂತೂ ಕೇಳಬೇಕು. ಅವರ ಮುಖದಲ್ಲಿ ಏನು ಮುಗ್ಧತೆ ಇತ್ತು, ಅವತ್ತು ಹುಟ್ಟಿನಿಂದ ಯೌವನದಿಂದ ವಯಸ್ಸಾಗ ಏನು ಮುಗ್ಧತೆ ಇತ್ತು, ಅದೇ ಮುಗ್ಧತೆ ಕೊನೆಯಲ್ಲಿ ಸಾವುನಲ್ಲೂ ಅದೇ ಮುಗ್ಧತೆ. ಅಸಾಧ್ಯದ ಸಾಧನೆಯನ್ನು ಮಾಡಿದ್ದಾರೆ. ಎರಡನೇದು ಬಹಳ ಕಷ್ಟ ಏನು ಅಂತಂದ್ರೆ ಆತ್ಮಸಾಕ್ಷಿಯಾಗಿ ನಡ್ಕೊಳ್ಳುವಂತ. ಆತ್ಮಸಾಕ್ಷಿಯಾಗಿ ನಡ್ಕೊಳ್ಳೋದು ಬಹಳ ಕಷ್ಟ. ನಾವು ರಾಜಕಾರಣಿಗಳಂತೂ ನಮ್ಮಿಂದ ಅಪೇಕ್ಷೆ ಮಾಡಬೇಕು. ಆತ್ಮಸಾಕ್ಷಿ ನಡಿಗೆ ಕಟ್ಟಿ ಹೊರಬೇಕು. ಆದರೆ ಪಂಡಿತ್ ಪುಟ್ಟರಾಜ ಗವಾಯಿಗಳು ಜಗತ್ತಿನಲ್ಲಿ ಏನು ಬೇಕಾದಾಗ ಏನು ಬೇಕಾಗಲಿ ರಾಜ್ಯದ ಮೇಲೆ ರಾಜ್ಯ ಬೇಡಿ ಕಿರೀಟ ಹಾಕಿ ಆ ಹಾಡಿನಲ್ಲಿದೆ ಎಲ್ಲರೂ ಆದರೂ ಕೂಡ ಯಾವುದೂ ಸಂಬಂಧ ಇಲ್ಲ. ಆತ್ಮಸಾಕ್ಷಿಯಾಗಿ ಬದುಕಿನಲ್ಲಿ ನಡ್ಕೊಂಡು ಆತ್ಮಸಾಕ್ಷಿಗಳು ಏನನ್ನು ಮಾಡಿ ಆತ್ಮಸಾಕ್ಷಿಗಳು ಎಂದೂ ನಡ್ಕೊಂಡಿಲ್ಲ. ಒತ್ತಾಯದ ಪ್ರಭಾವದ ಆವೇಶದ ಲವಲವೇಶವೂ ಕೂಡ ಹತ್ತಿರ ಸುಳಿಲಿಲ್ಲ. ಅವರಿಗೆ ಆತ್ಮಸಾಕ್ಷಿಯಾಗಿ ನಡ್ಕೊಂಡಿದ್ದಾರೆ. ಹೀಗಾಗಿ ಅಂತವರ ಪುಣ್ಯ ಸ್ಮರಣೆ ಮಾಡುವಂತಹ ಪುಣ್ಯ ಭಾಗ್ಯ ನಮಗೆ ಸಿಕ್ಕಿದೆ. ಈ
ಪುಣ್ಯಾಶ್ರಮಕ್ಕೆ ಎಲ್ಲ ಟ್ರಸ್ಟಿಗಳಿಗೆ ಆಭಾರ ಇರ್ತೇವೆ. ಪರಮ ಪೂಜ್ಯ ಜನ ಜಗದ್ಗುರು ಆಶೀರ್ವಾದ ನಡೀತಾ ಇದೆ. ಇವತ್ತು ಅಂತ ಒಂದು ಸಮಾರಂಭದಲ್ಲಿ ನಾವೆಲ್ಲ ಬಂದಿದ್ದೇವೆ. ನೀವು ಕೂಡ ಪುಣ್ಯ ಬರ್ತದೆ ಸಂದರ್ಭ ಹೇಳಿದ್ರು. ಮಲ್ಲಿಕಾರ್ಜುನವರು ಇದನ್ನ ಬಹಳ ವರ್ಷದಿಂದ ಅವರು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಪರಂಪರೆಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಇನ್ನೊಂದು ವಿಚಾರ, ಸ್ಮಾರಕ ಭವನಕ್ಕೆ ನಾವು ಇದ್ದಂಗೆ 5 ಕೋಟಿ ರೂಪಾಯಿ ಕೊಟ್ಟಿದ್ವಿ. ಅದನ್ನ ಹೇಳ್ಬಿಟ್ಟಿಲ್ಲ, ನಾನೇ ಅದನ್ನ ಪೂರ್ಣ ಆಗಿಲ್ಲ. ಅದು ಪೂರ್ಣ ಮಾಡಬೇಕು. 5 ಕೋಟಿ ರೂಪಾಯಿ ಸಂಪೂರ್ಣವಾಗಿ ಬಿಡುಗಡೆ ಆಗಿ ವಿನಿಯೋಗ ಆಗಿದೆ. ಅದು ಪೂರ್ಣ ಆಗಿಲ್ಲ. ಇದನ್ನು ಪೂರ್ಣ ಮಾಡೋದಕ್ಕೆ ರಾಜ್ಯ ಮತ್ತು ಕೇಂದ್ರದಲ್ಲಿರುವಂತಹ ಎಲ್ಲ ಪ್ರಮುಖರ ಜೊತೆಗೆ ನಾನು ಮಾತನಾಡಿ